ಉತ್ತರಾಣಿ ಗಿಡದ ಮಹತ್ವ ಹಾಗೂ ಪ್ರಯೋಜನಗಳು. ಈ ಒಂದು ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ಎಲ್ಲ ಸಮಸ್ಯೆಗಳಿಗೂ ಮದ್ದಾಗುತ್ತದೆ. ಅಷ್ಟೊಂದು ಅದ್ಭುತವಾದ ಶಕ್ತಿ ಇದರಲ್ಲಿ ಇದೆ. ಇತರ ಗಿಡ ಮದ್ದಲ್ಲ ಎಂಬ ಮಾತನ್ನು ಆಗಾಗ ನಾವು ಕೇಳ್ತಾನೇ ಇರ್ತೀವಿ. ಎಷ್ಟೋ ಪ್ರಕಾರದ ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತಲೂ ಇವೆ. ಆಯುರ್ವೇದದ ಪ್ರಕಾರ ಅಂಥ ಗಿಡಮೂಲಿಕೆಗಳನ್ನು ಚೆನ್ನಾಗಿ ಬೆಳೆಸಿ ಅವುಗಳ ಬಳಕೆ ಪಡೆಯೋದು ಅವಶ್ಯಕ. ಬಳಕೆ ಮಾಡುವ ಮೊದಲು ಆಯುರ್ವೇದ ಪಂಡಿತರ ಸಲಹೆ ಪಡೆಯೋದು ಕೂಡ ಉತ್ತಮನೇ. ಯಾಕೆಂದರೆ ಕೈಯಲ್ಲಿರುವ 5 ಬೆರಳುಗಳು ಯಾವ ರೀತಿ ಸಮವಿಲ್ಲವೋ ಅದೇ ಪ್ರತಿಯೊಬ್ಬರ ದೇಹ ಪ್ರಕೃತಿ ಕೂಡ ಒಂದೇ ರೀತಿ ಇರುವುದಿಲ್ಲ. ವಾತ, ಪಿತ್ತ, ಕಫದ ಆಧಾರದ ಮೇಲೆ ಆಯುರ್ವೇದದ ಬಳಕೆ ಮಾಡಲಾಗುತ್ತದೆ. ಇನ್ನು ಈ ಉತ್ತರಾಣಿ ಹಳ್ಳಿಗಳಲ್ಲಿ ಅನೇಕ ಮಂದಿ ಕಳೆಯಂತೆ ಕಿತ್ತಿ ಬಿಸಾಕ್ತಾರೆ. ಈ ಉತ್ತರಾಣಿ ಗಿಡದ ಬಗ್ಗೆ ಹೇಳಬೇಕೆಂದರೆ, ನೀವು ಕೆಲವೊಂದು ಬಾರಿ ಬೆಟ್ಟ ಗುಡ್ಡ ಅಥವಾ ನಿರ್ಜನ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಎಲ್ಲಾದರೂ ಕುಳಿತಾಗ ನಿಮ್ಮ ಬಟ್ಟೆಗೆ ಮುಳ್ಳಿನಂತೆ ಅಕ್ಕಿಗಳು ಅಂಟಿಕೊಂಡಿರುತ್ತವೆ. ಅದನ್ನು ನಾವು ಮುಳ್ಳಿನ ಗಿಡದ ಬೀಜಗಳು ಅಂತ ಅಂದ್ಕೊಳ್ತೇವೆ. ಆದರೆ ಅದು ಉತ್ತರಾಣಿ ಗಿಡದ ಅಕ್ಕೆಗಳು ಆಗಿರುತ್ತವೆ. ಇದನ್ನು ಉತ್ತರಾಣಿ ಅಕ್ಕೆ ಅಂತಲೇ ಕರೀತಾರೆ. 1 ರಿಂದ 3 ಅಡಿ ಉದ್ದ ಬೆಳೆಯುವ ಈ ಉತ್ತರಾಣಿ ಗಿಡ ಬೇರಿನಿಂದ ಹಿಡಿದು ಕಾಂಡದವರೆಗೂ ಔಷಧೀಯ ಗುಣವನ್ನು ಹೊಂದಿದೆ. ಇದನ್ನು ಗರ್ಭಿಣಿ ಸ್ತ್ರೀಯರು ಸೇವಿಸಬಾರ್ದು. ಅಕಸ್ಮಾತ್ ಇದನ್ನು ಸೇವಿಸಿದರೆ ಗರ್ಭಪಾತ ಆಗುವ ಸಾಧ್ಯತೆಗಳು ಹೆಚ್ಚು. ಅದಕ್ಕಾಗಿ ಇಂದಿನ ಕಾಲದ ಮಂದಿ ಗರ್ಭಿಣಿಯರಿಗೆ ಉತ್ತರಾಣಿ ಗಿಡದಿಂದ ಮಾಡಿದ ಔಷಧಿಯನ್ನು ನೀಡ್ತಾ ಇರಲಿಲ್ಲ. ನಿದ್ರಾಹೀನತೆ ಸಮಸ್ಯೆ ಇದ್ದರೆ ಈ ಗಿಡದ ಬೇರನ್ನು ತಗೊಂಡು ನೀರಿನಲ್ಲಿ ನೆನೆಸಿ ಕುದಿಸಿ ಕುಡಿಯಬೇಕು. ಇದರಿಂದ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಮೂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ. ಇನ್ನು ಗಾಯವಾದಾಗ ಗಾಯದ ಮೇಲೆ ಈ ಗಿಡದ ಕಾಂಡದ ಬೇರಿನ ರಸವನ್ನು ಲೇಪನ ಮಾಡಿಕೊಳ್ಳೋದ್ರಿಂದ ಗಾಯ ಬೇಗನೆ ವಾಸಿಯಾಗುತ್ತೆ. ಮೊಸರಿನೊಂದಿಗೆ ಕಾಂಡದ ರಸವನ್ನು ಬೆರೆಸಿ ಮಿತಿಯಾಗಿ ಸೇವಿಸುತ್ತಾ ಬಂದರೆ ಬೇದಿಯಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಈ ಗಿಡದ ಕಾಂಡದ ರಸಕ್ಕೆ ಬೆಲ್ಲವನ್ನು ಮಿಶ್ರಣ ಮಾಡಿ ಸೇವಿಸೋದ್ರಿಂದ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಈ ಗಿಡದ ಬೇರಿನ ಕಷಾಯವನ್ನು ಸೇವಿಸುತ್ತಾ ಬರೋದ್ರಿಂದ ಬಹಳ ಆರೋಗ್ಯಕರ ಲಾಭಗಳಿವೆ. ಆದರೆ ನೀವು ಉತ್ತರಾಣಿ ಗಿಡದ ಪ್ರಯೋಜನ ಪಡೆಯೋಕ್ಕೆ ಮೊದಲು ಆಯುರ್ವೇದ ಪಂಡಿತರ ಸಲಹೆ ಪಡೆಯೋದು ಬಹಳ ಉತ್ತಮ ಹಾಗೂ ಒಳ್ಳೆಯದು ಕೂಡ. ಉತ್ತರಾಣಿ ಗಿಡದ ಅತ್ಯಂತ ಮುಖ್ಯ ಪ್ರಯೋಜನಗಳು. ಉತ್ತರಾಣಿ ಎಲೆಯ ರಸವು ಮೂತ್ರಪಿಂಡವನ್ನು ಶುದ್ಧಗೊಳಿಸುತ್ತದೆ ಹಾಗೂ ಮೂತ್ರ ವಿಸರ್ಜನೆಯನ್ನು ಬಹಳಷ್ಟು ಸುಲಭಗೊಳಿಸುತ್ತದೆ. ಉತ್ತರಾಣಿ ಎಲೆ ರಸ ವಾತಾಪಿತ್ತ, ಕಫ, ನೋವು, ತುರಿಕೆ ಹಾಗೂ ಕುಷ್ಠರೋಗ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. ಉತ್ತರಾಣಿ ಬೀಜಗಳನ್ನು ಹಾಲಿನೊಂದಿಗೆ ಬೆರೆಸಿ ಕುದಿಸಿ ಕುಡಿಯೋದ್ರಿಂದ ಹೊಟ್ಟೆ ನೋವು ದೂರವಾಗುತ್ತದೆ. ಅಜೀರ್ಣದಂಥ ಸಮಸ್ಯೆಗಳಿಗೆ ಉತ್ತರಾಣಿ ಬಹಳ ಉತ್ತಮ ಔಷಧ ಅಂತ ಹೇಳಬಹುದು. ಉತ್ತರಾಣಿ ಬೇರನ್ನು ಚೆನ್ನಾಗಿ ಪುಡಿ ಮಾಡಿ ಸೇವಿಸೋದ್ರಿಂದ ಅಜೀರ್ಣದಂಥ ಸಮಸ್ಯೆ ದೂರ ಆಗುತ್ತದೆ. ಹಾವು ಮತ್ತು ಚೇಳಿನಂಥ ವಿಷಜಂತುಗಳು ಕಡಿದಾಗ ಕಚ್ಚಿದ ಸ್ಥಳಕ್ಕೆ ಉತ್ತರಾಣಿ ಎಲೆಯ ರಸ ಹಚ್ಚುವುದರಿಂದ ನೋವು ಮತ್ತು ಉರಿಯೂತ ಕಡಿಮೆಯಾಗುತ್ತೆ. ಹಾಗೆ ವಿಷದಾಂಶ ಕಡಿಮೆಯಾಗಿ ಬೇಗ ಗುಣಮುಖರಾಗುತ್ತಾರೆ. ಹುಚ್ಚುನಾಯಿ ಕಡಿತಕ್ಕೆ ಕೂಡ ಉತ್ತರಾಣಿ ಬೀಜ ಬಹಳ ಉತ್ತಮ ಔಷಧ ಅಂತ ಹೇಳಬಹುದು. ಅಸ್ತಮಾದಿಂದ ಬಳಲುತ್ತಿರುವ ಜನರು ಉತ್ತರಾಣಿ ಬೇರಿನ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಅಸ್ತಮಾದಂಥ ಕಾಯಿಲೆಯಿಂದ ಬೇಗ ಗುಣಮುಖರಾಗಬಹುದು. ಸತತವಾಗಿ ಜ್ವರ ಮತ್ತು ಶೀತದಿಂದ ಬಳಲುತ್ತಾ ಇದ್ದರೆ ಉತ್ತರಾಣಿ ಎಲೆಯ ಕಷಾಯವನ್ನು ಮಾಡಿ ಸೇವಿಸಿ ಬೇಗನೆ ಗುಣಮುಖರಾಗ್ತೀರಿ. ಹಾಗೆ ಹುಣ್ಣಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ. ಚರ್ಮದ ಸಮಸ್ಯೆಯನ್ನು ದೂರ ಮಾಡುವಲ್ಲಿ ಉತ್ತರಾಣಿ ಗಿಡ ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.